पुण्य पुण्य मेरे बेटे पुण्य 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 मनुष्य यारू नन गुर्तु हिडियलिल्ल ಏನು ಗುರುತು ಹಿಡಿದು ಬಿಟ್ಟಿಯಲ್ಲೋ ದೇವರು ಹೃದಯ ಇಲ್ದವ್ರಿಗೆ ಮಾತು ಕೊಟ್ಟ ನಿನ್ನಂತ ಹೃದಯ ಇರೋರಿಗೆ ಮಾತು ಕಿತ್ಕೊಂಡ್ಬಿಟ್ಟ ಮೋಹ ಪ್ರಾಣಿ ಮಾಡ್ಬಿಟ್ಟ ಬರ್ತೀನಿ ಕಣೋ ಪುಣ್ಯ ನೀನ್ ಬಿಟ್ರೆ ನನಗೆ ಏನು ಉಳಿದಿದೆ ತಾಯಿ ಪ್ರಯೋಜನ ಆಗ್ಲಿಲ್ಲ ಚಂದ್ರು ಹೊರಟಿರೋ ಕಾಣಿಸುತ್ತೆ ಹೌದು ಸಮಾರಂಭ ನೋಡಿದೆ ಸೈನಿಕರ ಜೀವನ ಸಾರ್ಥಕ ಅನ್ನಿಸ್ತು ಅದಕ್ಕೆ ಹೋಗ್ತಾ ಇದ್ದೀನಿ ಹೋಗಕ್ ಮುಂಚೆ ನನ್ಗೊಂದು ಉಪಕಾರ ಮಾಡ್ತೀರಪ್ಪ ಹಣಕ್ಕೋಸ್ಕರ ನನ್ನ ಮೇಲೆ ಕೈ ಮಾಡಿದ ನೀಚರು ಖಂಡಿತವಾಗ್ಲೂ ನನ್ನ ಸೊಸೆನ ಜೀವ ಸಹಿತ ಉಳಿಸಲ್ಲಪ್ಪ ಏನು ಗೊತ್ತಿಲ್ಲದಲೇ ಇರುವಂತ ಹಸ್ಮಗು ಅದು ಯಾವುದೇ ಕಾರಣಕ್ಕೆ ಆ ಮಗುಗೆ ಅನ್ಯಾಯವಾಗಬಾರದು ಅದೇ ನನ್ನ ಉದ್ದೇಶ ಹೇಗೂ ಸೂರಿ ಸ್ನೇಹಿತ ಅಂತ ಹೇಳ್ಕೊಂಡು ದೇವ್ರ ತರ ನೀನ್ ಇಲ್ಲಿವರೆಗೂ ಬಂದಿದೀಯ ಆ ಮಗು ಬಹಳ ಹಸನಾಗೋದಕ್ಕೋಸ್ಕರ ನೀನು ಒಂದೇ ಒಂದು ಸುಳ್ಳು ಹೇಳ್ಬೇಕು ಸೂರಿ ಸಾಯ್ಬೇಕಾದ್ರೆ ನನ್ನ ಹತ್ರ ಮಾತು ತಗೊಂಡಿದ್ದ ಅವಳ ಆಯುಷ್ ಪೂರ್ತಿ ನನ್ ಚಿಂತೆಲೆ ಕೊರ್ಗಿ ಕೊರ್ಗಿ ಸಾಯೋದು ಬೇಡ ಬೇರೆ ಯಾರನ್ನಾರು ಮದುವೆ ಮಾಡ್ಕೊಂಡು ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಲಿ ಆಗ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಈ ವಿಷಯನ ಹೇಳೋದಕ್ಕೋಸ್ಕರನೇ ನಾನು ಇಲ್ಲಿವರೆಗೂ ಬಂದಿದ್ದು ಅಂತ ಚಂದ್ರು ಚಂದ್ರು ನೀನು ಒಂದೇ ಒಂದು ಸುಳ್ಳು ಹೇಳ್ಬಿಟ್ರೆ ಆ ಮಗುವಿನ ಬಾಳು ನೆಟ್ಟಗಾಗುತ್ತೆ ಕಡೆಯ ನನಗೆ ಗೊತ್ತು ನೀನೊಬ್ಬ ಸೈನಿಕ ಧೀರ ಯೋಧ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ ಬೇರೆಯವ್ರಿಗೆ ಮೋಸ ಮಾಡಲ್ಲ ಆದ್ರೆ ನಮ್ಮಲ್ಲೊಂದು ತತ್ವ ಇದೆ ಚಂದ್ರು 1000 ಸುಳ್ಳು ಹೇಳಿ ಒಂದು ಕಲ್ಯಾಣ ಮಾಡು ಅಂತ ನೀನ್ ಹೇಳೋ ಒಂದೇ ಒಂದು ಸುಳ್ಳಿಂದ ನನ್ನ ಸೊಸೆ ಜೀವನ ಪೂರ್ತಿ ಸುಖವಾಗಿರ್ತಾಳೆ ಇಲ್ಲ ಅಂದ್ಬಿಡ್ಬೇಡ ನಿನ್ ದಮ್ಮಯ್ಯ ಅಂತೀನಿ ಅವನ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಚಂದ್ರು ಶಾಂತಿ ಸಿಗುತ್ತೆ ಒಂದು ನಿಮಿಷ ನಿಮ್ಮ ಗಂಡನ ಸ್ನೇಹಿತನಾಗಿ ಅವ್ರ ವಿಷಯ ಹೇಳಬೇಕು ಅಂತ ನಾನು ಅಷ್ಟು ದೂರದಿಂದ ಬಂದಿದ್ದೀನಿ ಅವ್ರ ಬಗ್ಗೆ ನೀವೇನು ಕೇಳಲೇ ಇಲ್ಲ ನನಗಿಷ್ಟ ಇಲ್ಲ ಯಾಕೆ ದುಃಖದ ವಿಷಯನ ಪದೇ ಪದೇ ಜ್ಞಾಪಿಸೋದ್ರಿಂದ ದುಃಖ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ನಾನು ಬಂದಿದ್ದು ನಿಜವಾಗ್ಲೂ ನಿಮ್ ದುಃಖನ ಕಮ್ಮಿ ಮಾಡಬೇಕು ಅಂತಾನೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಾಯೋಕ್ ಮುಂಚೆ ಕೆಲವು ಆಸೆಗಳಿರುತ್ತಂತೆ ಅದನ್ನು ಈಡೇರಿಸಿದ್ರೆ ಸತ್ತವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದು ನಮ್ಮ ಧರ್ಮದ ನಂಬಿಕೆ ಕಲ್ಲು ಶಿಕ್ಷೆಗೆ ಗುರಿಯಾದ ಕೈದಿಗೂ ಕೂಡ ಅವನ ಕೊನೆ ಆಸೆ ಏನು ಅಂತ ತಿಳ್ಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ನೆರವೇರಿಸಬೇಕು ಅಂತ ಪ್ರಯತ್ನ ಪಡ್ತಾರೆ ಅಂದ್ರೆ ನೀವು ಇನ್ನೊಂದು ಮದುವೆ ಆಗ್ಬೇಕು ಅನ್ನೋದೇ ನಿಮ್ಮ ಗಂಡನ ಕೊನೆಯ ಆಸೆ ಹೊರಟೋಗಿ ಮಾತಾಡ್ಬೇಡಿ ನಿಮ್ಮ ಮಾತು ಕೇಳೋಕೆ ನನಗೆ ಅಸಹ್ಯ ಆಗುತ್ತೆ ಇದರಲ್ಲಿ
ಅಸಹ್ಯ ಏನಿದೆ? ನೀವು ಚೆನ್ನಾಗಿರ್ಬೇಕು ಅನ್ನೋದೇ ಅವ್ರ ಕೊನೆ ಆಸೆ. ಗಂಡನ ಆಸೆ ಪೂರೈಸೋದು ನಿಮ್ ಕರ್ತವ್ಯ. ಸಾಕು. ಗಂಡ ಸತ್ತೋಗಿದ್ದಾರೆ ಅಂತ ಇನ್ನೊಬ್ಬ ಜೊತೆ ದೇಹ ಹಂಚಿಕೊಳ್ಳೋದು ಕರ್ತವ್ಯ ಅಲ್ಲ, ವ್ಯಭಿಚಾರ. ಅಂದ್ರೆ ನಿನ್ನ ಮಾತಿನ ಅರ್ಥ ಇಷ್ಟು ವರ್ಷ ನೀ ಮತ್ತೆ ನನ್ನ ಜೊತೆ ಮಾಡಿದ್ದು ಸಂಸಾರ ಅಲ್ಲ, ವ್ಯಭಿಚಾರ ಅಂತೀಯ? ಅಯ್ಯೋ ಗೌರ, ನೋಡಮ್ಮ, ನಿನ್ನ ಹಾಗೆ ನಿಮ್ಮ ಅತ್ತೇನು ಗಂಡನ್ನ ತುಂಬಾ ಪ್ರೀತಿಸ್ತಾ ಇದ್ಲು. ಚಿಕ್ಕ ವಯಸ್ಸಿಗೆ ಗಂಡನ್ ಕಳ್ಕೊಂಡ್ಲು, ಆಮೇಲೆ ನಾನು ಮದುವೆ ಮಾಡ್ಕೊಂಡ್ಲು. ಇದನ್ನ ನೀನ್ ವ್ಯಭಿಚಾರ ಅಂತೀಯ? ಪ್ರೀತಿ ಅನ್ನೋದು ನಂಬಿಕೆ ಇರಬೇಕು, ನಿಷ್ಠೆ ಇರಬೇಕು, ಆದರೆ ಜೀವನನೇ ಸುಟ್ಟಾಕ್ಬಾರ್ದು. ನಿನ್ನ ಗಂಡ ಬದುಕಿದ್ದಂಗೆನೆ ನೀನು ಬೇರೊಬ್ಬನ್ನ ಇಷ್ಟಪಟ್ರೆ ಅದು ಖಂಡಿತವಾಗ್ಲೂ ವ್ಯಭಿಚಾರ. ನಿನ್ನ ಗಂಡ ತೀರ್ಕೊಂಡ ಮೇಲೆ ನೀನು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ಸಂಸಾರ. ಅಂದ್ರೆ ಪ್ರೀತಿನೇ ಬೇರೆ, ಜೀವನನೇ ಬೇರೆನಾ? ಖಂಡಿತವಾಗ್ಲೂ ಹೌದು ಕಣಮ್ಮ. ಜೀವನದಲ್ಲಿ ಪ್ರೀತಿ ಇರಬೇಕು ನಿಜ, ಆದ್ರೆ ಪ್ರೀತಿನೇ ಸರ್ವಸ್ವ ಅಲ್ಲ. ನಾವು ಇವತ್ತು ನಾಳೆನೋ ಬಿತ್ತೋಗೋ ಮರ, ಬೀಳೋದ್ರೊಳಗೆ ನಿನಗೂ ನೆಲೆ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಕಣಮ್ಮ. ನಿನ್ ಮದುವೆ ಮಾಡ್ಕೊಂಡ್ರೆ ನಿನ್ನ ಜೀವನಾಧಾರಕ್ಕೆ ಗಂಡ ಇರ್ತಾನೆ, ಚಿಂತೆ ಮರ್ಸೋದಕ್ಕೆ ಮಕ್ಕಳು ಬರ್ತಾರೆ, ನಮಗೂ ನೆಮ್ಮದಿ ಸಿಗತ್ತಮ್ಮ. ನೋಡ್ತಾಯಿ, ಇಲ್ಲಿವರೆಗೂ ನಾವು ನಿನ್ನೇನು ಕೇಳಿಲ್ಲ. ನಿನ್ ಕೈ ಮುಗಿದು ಬೇಡ್ಕೋತೀವಿ, ಕೊನೆಯದಾಗಿದೊಂದು ಆಸೆ ನೆರವೇರಿಸ್ಕೊಟ್ಬಿಡವ. ನಿಮ್ಮಿಷ್ಟ ಮಾವ. ತಾಯಂದ್ರು ತಮ್ಮ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಜೀವನ ಕೊಡ್ತಾರೆ. ಆದ್ರೆ ನೀನು ಜನ್ಮ ಕೊಡೋದು ಜೊತೆಗೆ ನೀನು ಜೀವನನೇ ನನಗೆ ಕೊಟ್ಬಿಟ್ಟೆ. ನಾನು ಸತ್ತೆ ಅಂತ ತಿಳ್ಕೊಂಡು ಹುಚ್ಚಿಯಾದ. ಇನ್ನು ನಾನು ಈ ರೂಪದಲ್ಲಿ ಬದುಕಿದ್ದೀನಿ ಅನ್ನೋದು ಗೊತ್ತಾದ್ರೆ ನೀನು ಎದೇನೆ ಹೊಡೆದು ಹೋಗುತ್ತೆ. ಇಲ್ಲಮ್ಮ, ನಿನ್ನ ಹೃದಯ ಒಡೆಯಬಾರದು, ನಿನ್ನ ಮನಸ್ಸು ಕದಡಬಾರದು. ಮುಂದಿನ ಜನ್ಮ ಅಂತ ಒಂದಿದ್ರೆ ನಿನ್ನ ಮಗನಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನಮ್ಮ. ನಾನಿನ್ ಬರ್ತೀನಮ್ಮ, ಬರ್ತೀನಿ. Ah
ಪುಣ್ಯ ಪುಣ್ಯ ಮೇರೆ ಬೇಟೆ ಪುಣ್ಯ 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 ಮನುಷ್ಯ ಯಾರು ನನಗೆ ಗುರುತು ಹಿಡಿಯಲಿಲ್ಲ. ಏನು ಗುರುತು ಹಿಡಿದು ಬಿಟ್ಟಿಯಲ್ಲೋ. ದೇವರು ಹೃದಯ ಇಲ್ದವ್ರಿಗೆ ಮಾತು ಕೊಟ್ಟ, ನಿನ್ನಂತ ಹೃದಯ ಇರೋರಿಗೆ ಮಾತು ಕಿತ್ಕೊಂಡ್ಬಿಟ್ಟ, ಹೋಗ ಪ್ರಾಣಿ ಮಾಡ್ಬಿಟ್ಟ. ಬರ್ತೀನಿ ಕಣೋ ಪುಣ್ಯ, ನೀನ್ ಬಿಟ್ರೆ ನನಗಿಲ್ಲಿ ಏನು ಉಳಿದಿದೆ? ತಾಯಿ ಪ್ರಯೋಜನ ಆಗ್ಲಿಲ್ಲ. ನಿಸಗರಿ 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 ನಿಸರಿ ಗಮ